ಪ್ರೀತಿ ನಾಯಕ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಂತ ಗೊತ್ತಾ ವಿಶೇಷ, ಶಿವರಾಜ್ ಕುಮಾರ್ ಸರ್ದು ಮೂವಿ ರಿಲೀಸ್ ಆಗಿದೆ ಭೈರತಿ ರಣಗಲ್ ಅಂತ. ನಾನು ಹೋಗ್ತಾ ಇದ್ದೀನಿ ಇವತ್ತು ಮೂವಿ ನೋಡಕ್ಕೆ. ಸೊ ಇದೊಂದು ಮೂವಿ ರಿವ್ಯೂ ಅಂಡ್ ಬ್ಲಾಗ್. ಏನ್ ಗೊತ್ತಾ, ನೆನ್ನೆನೆ ಹೋಗ್ಬೇಕು ಅನ್ಕೊಂಡಿದ್ವಿ, ಬಟ್ ಹೌಸ್ಫುಲ್ ಆಗಿದೆ. ತುಂಬಾ ವರ್ಷ ಆದ್ಮೇಲೆ ಒಂದು ಕನ್ನಡ ಮೂವಿನ ಹೌಸ್ಫುಲ್, ಅದು ಥಿಯೇಟ್ರಲ್ಲಿ ನೋಡೋಕ್ಕೆ ತುಂಬ ಖುಷಿ ಆಯಿತು. ನೆನ್ನೆ ಏನೋ ಸಿಗಲಿಲ್ಲ, ಸಂಡೇ ಅಂತ ಅಂದ್ಬಿಟ್ಟು ಹೆವಿ ರಶ್ ಇತ್ತು, ಹೌಸ್ಫುಲ್ ಆಗಿಬಿಟ್ಟಿತ್ತು. ಅದಕ್ಕೆ ಇವತ್ತು ಮಂಡೇ, ಇವತ್ತು ಹೋಗ್ತಾ ಇದ್ದೀನಿ ನಾನು ಮೂವಿ ನೋಡೋಕ್ಕೆ. ಹೇಗಿರುತ್ತೆ, ಹೆಂಗೆ, ಎಷ್ಟು ಎಂಜಾಯ್ ಮಾಡೋದು. ಯಾಕಂದರೆ ನಾನು ಹೋಗ್ತಿರೋದು ಲೋಕಲ್ ಥಿಯೇಟ್ರಿಗೆ. ನಾನು ಆಲ್ಮೋಸ್ಟ್ ಹೋಗ್ತಾ ಇದ್ದಿದ್ದೆ PVRಗೆ. ಫಾರ್ ದ ಫಸ್ಟ್ ಟೈಮು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ನಾನು ಥಿಯೇಟ್ರಿಗೆ ಹೋಗ್ತಾ ಇದ್ದೀನಿ. ಹೆಂಗಿರುತ್ತೆ ನನ್ನ ಈ ಒಂದು ಎಕ್ಸ್ಪೀರಿಯೆನ್ಸ್ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ನೀವು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಯಾರ್ಯಾರು ಆ ಮೂವಿನ ನೋಡಿದರೆ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ನಾನು ರೆಡಿ ಆಗಿದ್ದೀನಿ ಮೂವಿಗೆ ಹೋಗೋಕ್ಕೆ. ಹೇಗೆ ಕಾಣ್ತಾ ಇದ್ದೀನಿ, ನನಗೆ ಈ ಥರ ಸಿಂಪಲ್ಲಾಗಿ ಹೋಗೋಕ್ಕೆ ಇಷ್ಟ ಆಗುತ್ತೆ. ಇದು ನನ್ನ ಫೇವ್ರೆಟ್ ಶರ್ಟ್ ಅಂತ ಅನ್ಕೋದು. ನೆನ್ನೆ ತಾನೇ ಸಂಡೇ ಬಜಾರಲ್ಲಿ ತಗೊಂಡೆ. ಹೇಗೆ ಕಾಣ್ತಾ ಇದ್ದೀನಿ ಗಾಯ್ಸ್, ಲೆಟ್ಸ್ ಗೋ. ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋನ. ಬಾಯ್, ಬನ್ನಿ ಥಿಯೇಟ್ರಿಗೆ ಹೋಗೋಣ. ಅಲ್ಲಿ ನೋಡಿ ನಮ್ಮ ಶಿವಣ್ಣ ಹೆಂಗೆ ಕಾಣ್ತಾ ಇದ್ದಾರೆ. ಸೊ ನಾನು ಇವಾಗ ಟಾಕೀಸ್ ಹತ್ರ ಬಂದಿದ್ದೀನಿ. ಇದು ಬಂದು ಶ್ರೀ ವೆಂಕಟೇಶ್ವರ ಚಿತ್ರಮಂದಿರ ಅಂತ ಗಿರಿನಗರಲ್ಲಿದೆ. ಆಲ್ರೆಡಿ ಜನ ಎಲ್ಲ ಬಂದು ಸೇರಿದ್ದಾರೆ. ನಮಗೂ ಸಹ ಟಿಕೆಟ್ ಸಿಕ್ಕಿದೆ. ಇವಾಗ ನಾನು ಒಳಗಡೆ ಹೋಗ್ತಾ ಇದ್ದೀನಿ. ಆಗಲೇ ಜನ ಬಂದು ತುಂಬ ವರ್ಷ ಆದಮೇಲೆ ಟಾಕೀಸಿಗೆ ಬಂದಿರೋದ್ರಿಂದ ಸ್ವಲ್ಪ ಎಕ್ಸೈಟ್ಮೆಂಟ್ ಇದೆ, ಭಯನೂ ಇದೆ. ನೋಡೋಣ ಮುಂದೆ ಹೆಂಗಿರುತ್ತೆ ಅಂತ. ನಮ್ಮ ಭೈರತಿ ರಣಗಲ್. ಯಾರ್ಯಾರು ನೋಡಿದ್ದೀರಾ ಗೈಸ್ ಈ ಮೂವಿನ, ಪ್ಲೀಸ್ ಕಮೆಂಟ್ ಮಾಡಿ ನಿಮ್ಮ ಒಂದು ಅಭಿಪ್ರಾಯನೂ ತಿಳಿಸಿ. ಇವಾಗ ಇಂಟರ್ವಲ್. ನಾನು ಹೋಗ್ತಾ ಇದ್ದೀನಿ ಸ್ನ್ಯಾಕ್ಸ್ ತೊಗೊಬರೋಕ್ಕೆ. ಇನ್ನೇನು ಸಿಗುತ್ತೆ ಹೇಳಿ, ಪಾಪ್ಕಾರ್ನ್ ತೊಗೊಬರ್ತೀನಿ. ಜೊತೆಗೆ ನಾನು ಕೋಕ್ ತೊಗೊಬರ್ತೀನಿ, ಕುರ್ಕುರೆ ಎಲ್ಲ ತೊಗೊಬರ್ತೀನಿ. ನಾನು ದೊಡ್ಡ ತಿಂಡಿ ಪೊತ್ತಿ. ಫೈನಲಿ ಮೂವಿ ಮುಗಿದಿದೆ. ನನಗೆ ಮೂವಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇದಾದಮೇಲೆ ಊಟ ಮಾಡಬೇಕಿತ್ತು. ಊಟದ ಟೈಮು ಮೀರೋಗಿದೆ ಅಂದ್ಬಿಟ್ಟು ಕಾಫಿ ಕುಡಿಯೋಕ್ಕೆ ಬಂದಿದ್ವಿ. ಕಾಫಿ ಕುಡ್ಕೊಂಡು ರೂಮ್ ಹೋಗೋದೆ. ಸೊ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಅಗೇನ್. ಇವಾಗ ತಾನೇ ಮೂವಿ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಟು ಬಿ ಆನೆಸ್ಟ್, ಇದು ನನ್ನ ರಿವ್ಯೂ ಮೂವಿ ಬಗ್ಗೆ. ನಂಗೆ ತುಂಬ ಇಷ್ಟ ಆಯಿತು. BGM ಮಾತ್ರ ಸಕ್ಕತ್ತಾಗಿತ್ತು. ಹೆವಿ ರಿಚ್ನೆಸ್ ಕೊಡ್ತು ಮೂವಿಗೆ ಮಾತ್ರ. ಜೊತೆಗೆ ಹೇಳಬೇಕಾ ನಮ್ಮ ಶಿವಣ್ಣ ಅವ್ರ ಆ್ಯಕ್ಟಿಂಗ್ ಬಗ್ಗೆ, ಸೂಪರ್ ಆಗಿತ್ತು. ಸೊ ಇದಾದಮೇಲೆ ಛಾಯಾ ಸಿಂಗ್ ಅವ್ರ ಆ್ಯಕ್ಟಿಂಗ್ ಸಹ ಚೆನ್ನಾಗಿದೆ. ತಂಗಿ ಪಾತ್ರದಲ್ಲಿ ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಅದಾದಮೇಲೆ ನಾನು ಫಿದಾಗಿದ್ದು ಆ ಒಂದು BGMಗೆ. ಸಖತ್ತಾಗಿದೆ ಈ ಒಂದು ಮೂವಿಯ BGM. ನಾನದು ಫುಲ್ ಫ್ಯಾನ್ ಆಗಿಬಿಟ್ಟಿದ್ದೀನಿ. ಆಮೇಲೆ ಶಿವಣ್ಣ ಅವ್ರ ಆ್ಯಕ್ಟಿಂಗ್ ಬಗ್ಗೆ ನಾನು ಕಮೆಂಟ್ ಮಾಡೋಷ್ಟು ದೊಡ್ಡೋಳಲ್ಲ. ಸೊ ಇಲ್ಲಿವರೆಗೂ ಯಾರ್ಯಾರು ಆ ಮೂವಿ ನೋಡಿದ್ದೀರಾ, ಯಾರಿಗೆ ಇಷ್ಟ ಆಗಿದೆ ಅಂತ ಕಮೆಂಟ್ ಮಾಡಿ. ಸೊ ಇದೇ ನನ್ನ ವ್ಲಾಗ್, ಒಂದು ಮೂವಿ ವ್ಲಾಗ್. ಇದು ರಿವ್ಯೂ ಆದರೂ ಅಂದ್ಕೊಳ್ಳಿ, ನನ್ನ ಒಂದು ಎಕ್ಸ್ಪೀರಿಯನ್ಸ್ ಆದ್ರೂ ಅಂತನಾದರೂ ಅಂದ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಪ್ಲೀಸ್ ಇಲ್ಲಿವರೆಗೂ ಯಾರ್ಯಾರು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿವೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹೀಗೆ ನಂಗೆ ಸಪೋರ್ಟ್ ಮಾಡ್ತಾಯಿರಿ. ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.